ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ಜೇಮ್ಸ್ ಮತ್ತು ಮ್ಯಾಜಿಕಲ್ ಸೀಡ್ಸ್. ಒಂದಾನೊಂದು ಕಾಲದಲ್ಲಿ ಜೇಮ್ಸ್ ಅನ್ನೋ ಪುಟ್ಟ ಹುಡುಗ ಅವರಮ್ಮನೊಂದಿಗೆ ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದ. ಅವರಿಗೆ ಯಾವುದೇ ರೀತಿಯ ಆದಾಯ ಇರಲಿಲ್ಲ. ಜೀವನಕ್ಕಾಗಿ ಅವರ ಬಳಿ ಇದ್ದ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಮಾರಿಬಿಟ್ಟಿದ್ದರು. ಅವರ ಬಳಿ ಉಳಿದದ್ದು ಒಂದೇ, ಅವರಿಗೆ ದಿನ ಹಾಲು ಕೊಡುತ್ತಿದ್ದ ಹಸು. ಅವರು ಎಷ್ಟು ಬಡತನದಲ್ಲಿದ್ದರು ಎಂದರೆ ಅದೆಷ್ಟೋ ಬಾರಿ ಜೇಮ್ಸ್ ಹಾಗೂ ಅವನ ಅಮ್ಮ ಖಾಲಿ ಹೊಟ್ಟೆಯಲ್ಲಿ ಮಲಗುತ್ತಿದ್ದರು. ಜೇಮ್ಸ್ ದಿನ ಬೆಳಗ್ಗೆ ಎದ್ದು ಹಾಲನ್ನು ಕರೆಯುತ್ತಿದ್ದನು. ಆದರೆ ಹಸು ಚೆನ್ನಾಗಿ ಹಾಲು ಕೊಡಬೇಕು ಎಂದರೆ ಅದಕ್ಕೆ ಮೇವು ಹಾಕಬೇಕಿತ್ತು. ಅವರ ಬಳಿ ಹಣವಿರಲಿಲ್ಲ. ಜೇಮ್ಸ್ನ ಅಮ್ಮ ಏನೋ ಯೋಚನೆ ಮಾಡಿದ್ದರು. ಜೇಮ್ಸ್ನ ಬಳಿ ಬಂದು ಹಸುವನ್ನು ಮಾರುವುದಕ್ಕೆ ಹೇಳಿದರು. ಸರಿ ಎಂದು ಒಪ್ಪಿಕೊಂಡ ಜೇಮ್ಸ್ ಮಾರುಕಟ್ಟೆಗೆ ಹಸುವನ್ನು ಕರೆದುಕೊಂಡು ಹೊರಟನು. ದಾರಿಯಲ್ಲಿ ಒಬ್ಬ ವಿಚಿತ್ರವಾದ ವ್ಯಕ್ತಿಯನ್ನು ಭೇಟಿಯಾದನು. ಆ ವ್ಯಕ್ತಿ ಜೇಮ್ಸ್ನ ಬಳಿ ಈ ಹಸುವನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದನು. ಆಗ ಜೇಮ್ಸ್ ಇದನ್ನು ಮಾರಲು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಎನ್ನುತ್ತಾನೆ. ಮಗು, ಈ ಕೆಲಸಕ್ಕೆ ನೀನು ಅಷ್ಟು ದೂರ ಹೋಗಬೇಕಾಗಿಲ್ಲ. ಈ ಹಸುವನ್ನು ನಾನು ಕೊಂಡುಕೊಳ್ಳುತ್ತೇನೆ ಎನ್ನುತ್ತಾನೆ. ನನ್ನ ಹಸುವಿನ ಬದಲಾಗಿ ನನಗೆ ನೀವು ಏನು ಕೊಡುವಿರಿ ಎಂದು ಕೇಳುತ್ತಾನೆ ಜೇಮ್ಸ್. ನನ್ನ ಹತ್ತಿರ ಇರೋ 5 ಮ್ಯಾಜಿಕಲ್ ಬೀನ್ಸ್ ಅನ್ನು ನಿನಗೆ ಕೊಡುತ್ತೇನೆ ಎಂದನು ಆ ವ್ಯಕ್ತಿ. ಜೇಮ್ಸ್ ಗೊಂದಲಕ್ಕೊಳಗಾದ. ಆ ಬೀನ್ಸ್ಗಳು ಸಾಧಾರಣವಾಗಿರಲಿಲ್ಲ. ಅವು ದೊಡ್ಡ ಗಾತ್ರದಲ್ಲಿದ್ದವು, ನೋಡಲು ವಿಚಿತ್ರವಾಗಿದ್ದವು. ನಾನು ಈ ಬೀನ್ಸ್ಗಳನ್ನು ಇಟ್ಟುಕೊಂಡು ಏನು ಮಾಡಲಿ? ನನಗೆ ಇದು ಬೇಡ ಎಂದನು ಜೇಮ್ಸ್. ಆಗ ಆ ವ್ಯಕ್ತಿ, ಇವು ಸಾಧಾರಣವಾದ ಬೀನ್ಸ್ ಅಲ್ಲ, ಇದು ಮ್ಯಾಜಿಕಲ್ ಬೀನ್ಸ್. ನೀನು ರಾತ್ರಿ ಇದನ್ನು ನೆಟ್ಟರೆ ಬೆಳಗಾಗುವುದರಲ್ಲಿ ಎತ್ತರವಾದ ಮರವಾಗುತ್ತದೆ. ಜೇಮ್ಸ್ ಅದನ್ನು ನಂಬಿ ಹಸುವಿನ ಬದಲಿಗೆ ಬೀನ್ಸ್ ಅನ್ನು ತೆಗೆದುಕೊಂಡ. ಜೇಮ್ಸ್ ಅದನ್ನು ಅವರಮ್ಮನಿಗೆ ತೋರಿಸಲು ಉತ್ಸಾಹದಿಂದ ಮನೆಗೆ ಹೋದ. ಅಮ್ಮನಿಗೆ ನಡೆದ ಕಥೆಯನ್ನೆಲ್ಲ ಹೇಳಿದ. ಈ ವಿಚಿತ್ರವಾಗಿ ಕಾಣಿಸೋ ಬೀನ್ಸ್ಗಾಗಿ ನೀನು ಹಸುವನ್ನು ಮಾರಿಬಿಟ್ಟೆಯಾ? ಎಂತಹ ಮೂರ್ಖ ನೀನು ಎಂದು ಕೋಪಗೊಂಡ ಅವರಮ್ಮ ಬೀನ್ಸ್ ಅನ್ನು ಕಿಟಕಿಯಿಂದ ಆಚೆ ಎಸೆದು ಬಿಟ್ಟರು. ಜೇಮ್ಸ್ ಬೇಸರಗೊಂಡು ಅವನ ಪುಟ್ಟ ಕೋಣೆಗೆ ಹೋದ. ಎಂತಹ ಮೂರ್ಖ ನಾನು, ಬೀನ್ಸ್ಗಾಗಿ ಹಸುವನ್ನೇ ಮಾರಿಬಿಟ್ಟೆ ಎಂದು ಯೋಚಿಸಿ ಅಳುತ್ತಿದ್ದ. ಅಳುತ್ತಾ ಅಳುತ್ತಾ ಅವನು ಹಾಗೆ ನಿದ್ರೆಗೆ ಜಾರಿಬಿಟ್ಟ. ಮರುದಿನ ಬೆಳಗ್ಗೆ ಜೇಮ್ಸ್ ಎದ್ದು ಕಿಟಕಿಯಿಂದ ಹೊರಗೆ ನೋಡಿದ. ಅವನಿಗೊಂದು ಆಶ್ಚರ್ಯ ಕಾದಿತ್ತು. ಅವನ ಅಮ್ಮ ಕಿಟಕಿಯಿಂದ ಬಿಸಾಡಿದ್ದ ಬೀನ್ಸ್ ಕಾಳುಗಳಿಂದ ಆಕಾಶದ ಎತ್ತರಕ್ಕೆ ಬಳ್ಳಿ ಬೆಳೆದಿತ್ತು. ಜೇಮ್ಸ್ ಆ ಬಳ್ಳಿಯನ್ನು ಹತ್ತಲು ನಿರ್ಧರಿಸಿದ. ಅವನು ತುಂಬಾ ಮೇಲೇರಿದ ಮೇಲೆ ಒಂದು ದೊಡ್ಡ ಬಂಗಲೆ, ಆ ಬಂಗಲೆಗೆ ಚಿನ್ನದ ಬಾಗಿಲಿರುವುದನ್ನು ನೋಡಿದ. ಆಶ್ಚರ್ಯದಿಂದ ಅವನು ಒಳಗೆ ಹೋದ. ಅದು ಆಕಾಶದಲ್ಲಿರೋ ಬಂಗಲೆ. ಅದೊಂದು ಮ್ಯಾಜಿಕಲ್ ಪ್ರಪಂಚವಾಗಿತ್ತು. ಸ್ವಲ್ಪ ಒಳಗೆ ಹೋದ ನಂತರ ಕುರ್ಚಿಯ ಮೇಲೆ ಭಯಂಕರ ರಾಕ್ಷಸ ಮಲಗಿರುವುದನ್ನು ನೋಡಿದ. ಜೇಮ್ಸ್ಗೆ ಮರವನ್ನು ಹತ್ತಿ ಸುಸ್ತಾಗಿದ್ದ ಕಾರಣ ಅವನು ಮೆಲ್ಲಗೆ ಅಡುಗೆ ಮನೆ ದಾರಿ ಹುಡುಕಿಕೊಂಡು ಹೋದ. ಅಲ್ಲಿ ತುಂಬಾ ಹಾಲು ಹಣ್ಣುಗಳು ಇದ್ದವು. ಜೇಮ್ಸ್ ಅದನ್ನು ತಿನ್ನಬೇಕು ಎನ್ನುವಷ್ಟರಲ್ಲಿ ಭಯಂಕರವಾದ ಶಬ್ದ ಕೇಳಿ ಬಂತು. ಅಲ್ಲೇ ಒಂದು ಮೂಲೆಯಲ್ಲಿ ಅಡಗಿ ಕುಳಿತ. ಅಡುಗೆ ಮನೆಗೆ ರಾಕ್ಷಸ ಬಂದ. ನನಗೆ ಯಾವುದೋ ಮನುಷ್ಯನ ವಾಸನೆ ಬರುತ್ತಿದೆಯಲ್ಲ, ನಾನು ಈಗಲೇ ಅವನನ್ನು ತಿನ್ನಬೇಕು ಎಂದು ಹುಡುಕಲು ಪ್ರಾರಂಭಿಸಿದ. ಅವನಿಗೆ ಯಾರೂ ಸಿಗಲಿಲ್ಲ. ಅಡುಗೆ ಮನೆಯಲ್ಲಿದ್ದ ಎಲ್ಲ ಊಟವನ್ನು ತಿಂದು ಹಾಕಿದ. ನಂತರ ಚಿನ್ನದ ನಾಣ್ಯಗಳಿರುವ ಒಂದು ಚೀಲವನ್ನು ತೆಗೆದು ಲೆಕ್ಕ ಮಾಡಿ ಮೇಜಿನ ಮೇಲೆ ಇಟ್ಟನು. ನಂತರ ಮಲಗಲು ಹೋದ. ಜೇಮ್ಸ್ ಮೆಲ್ಲಗೆ ಹೊರಬಂದು ಚಿನ್ನದ ನಾಣ್ಯ ಇರುವ ಚೀಲವನ್ನು
ತೆಗೆದುಕೊಂಡ. ಈ ನಾಣ್ಯಗಳನ್ನು ಅಮ್ಮನಿಗೆ ಕೊಟ್ಟರೆ ಅಮ್ಮ ಕೋಪಗೊಳ್ಳುವುದಿಲ್ಲ ಎಂದು ಮರ ಇಳಿದು ಮನೆ ತಲುಪಿದ. ಅಮ್ಮನಿಗೆ ಚಿನ್ನದ ನಾಣ್ಯವಿರುವ ಚೀಲವನ್ನು ಕೊಟ್ಟನು. ಅಮ್ಮನಿಗೆ ಆಶ್ಚರ್ಯವಾಗಿ ಇಷ್ಟೊಂದು ಚಿನ್ನದ ನಾಣ್ಯ ಎಲ್ಲಿ ಸಿಕ್ಕಿತು ಎಂದು ಪ್ರಶ್ನಿಸಿದರು. ಜೇಮ್ಸ್ ನಡೆದುದನ್ನೆಲ್ಲ ವಿವರಿಸಿದನು. ಚಿನ್ನದ ನಾಣ್ಯ ಸಿಕ್ಕಿದ್ದಕ್ಕೆ ಅವನ ಅಮ್ಮ ಖುಷಿಪಟ್ಟರು. ಸ್ವಲ್ಪ ದಿನಗಳ ನಂತರ ಜೇಮ್ಸ್ ಮತ್ತೆ ಮರವನ್ನು ಹತ್ತಿದ. ಮೇಲಿರುವ ದೊಡ್ಡ ಬಗ್ಗಳೆಯನ್ನು ತಲುಪಿದ. ರಾಕ್ಷಸ ಮಲಗಿ ಗೊರಕೆ ಹೊಡೆಯುತ್ತಿರುವುದನ್ನು ನೋಡಿದ. ರಾಕ್ಷಸನಿಗೆ ಎಚ್ಚರವಾಯಿತು. ನನಗೆ ಮನುಷ್ಯನ ವಾಸನೆ ಬರುತ್ತಿದೆ, ನಾನು ಅವನನ್ನು ತಿನ್ನಬೇಕು ಎಂದು ಹುಡುಕಲು ಪ್ರಾರಂಭಿಸುತ್ತಾನೆ. ಜೇಮ್ಸ್ ಬಚ್ಚಿಟ್ಟುಕೊಂಡಿದ್ದರಿಂದ ಅವನಿಗೆ ಯಾರೂ ಸಿಗಲಿಲ್ಲ. ನಂತರ ರಾಕ್ಷಸ ಒಂದು ಕೋಳಿಯನ್ನು ಮೇಜಿನ ಮೇಲಿಟ್ಟು, ಈ ಕೂಡಲೇ ಒಂದು ಚಿನ್ನದ ಮೊಟ್ಟೆಯನ್ನಿಡು ಎಂದು ಆದೇಶಿಸಿದ. ಕೂಡಲೇ ಕೋಳಿ ಒಂದು ಚಿನ್ನದ ಮೊಟ್ಟೆಯನ್ನಿಟ್ಟಿತು. ರಾಕ್ಷಸ ಮೊಟ್ಟೆಯನ್ನು ಬುಟ್ಟಿಯಲ್ಲಿಟ್ಟು ಮಲಗಲು ಹೋದ. ಜೇಮ್ಸ್ ರಾಕ್ಷಸ ಹೋದ ಮೇಲೆ ಮೇಜಿನ ಬಳಿ ಬಂದು ಕೋಳಿಯನ್ನು ತೆಗೆದುಕೊಂಡು ಕೂಡಲೇ ಮರ ಇಳಿದು ಮನೆಗೆ ಹೊರಟ. ಅಮ್ಮನಿಗೆ ನಡೆದ ಕಥೆಯನ್ನೆಲ್ಲ ಹೇಳಿದ. ಜೇಮ್ಸ್ ಕೋಳಿಗೆ ಒಂದು ಚಿನ್ನದ ಮೊಟ್ಟೆಯನ್ನಿಡಲು ಆದೇಶಿಸಿದ. ಕೂಡಲೇ ಅದು ಚಿನ್ನದ ಮೊಟ್ಟೆಯನ್ನಿಟ್ಟಿತು. ಜೇಮ್ಸ್ನ ಅಮ್ಮನಿಗೆ ತುಂಬ ಖುಷಿಯಾಯಿತು. ಮೂರನೇ ಬಾರಿ ಜೇಮ್ಸ್ ಮರ ಹತ್ತಿ ಬಂಗಲೆಗೆ ಹೋದ. ಈ ಬಾರಿ ರಾಕ್ಷಸ ಹಾರ್ಪ್ನಲ್ಲಿ ಸುಂದರವಾದ ಹಾಡುಗಳನ್ನು ನುಡಿಸುತ್ತಿದ್ದ. ಜೇಮ್ಸ್ ಒಳಗೆ ಒಂದು ಮೇಜಿನ ಕೆಳಗೆ ಅಡಗಿ ಕೂತ. ರಾಕ್ಷಸನ ಮೂಗಿಗೆ ಮನುಷ್ಯನ ರಕ್ತದ ವಾಸನೆ ಬಡಿಯಿತು. ಇವತ್ತು ಹೇಗಾದರೂ ಮಾಡಿ ಆ ಮನುಷ್ಯನನ್ನು ಹುಡುಕುತ್ತೇನೆ ಎಂದು ಹುಡುಕಲು ಪ್ರಾರಂಭಿಸಿದ. ರಾಕ್ಷಸ ಎಲ್ಲ ಕಡೆ ಹುಡುಕಿದರೂ ಹುಡುಗ ಎಲ್ಲಿಯೂ ಸಿಗಲಿಲ್ಲ. ರಾಕ್ಷಸ ಸುಸ್ತಾಗಿ ಮಲಗಿಬಿಟ್ಟ. ಅಷ್ಟರಲ್ಲಿ ಜೇಮ್ಸ್ ಹಾರ್ಪನ್ನು ತೆಗೆದುಕೊಂಡು ಹೊರಡುತ್ತಿದ್ದ. ತಕ್ಷಣವೇ ಆ ಮ್ಯಾಜಿಕಲ್ ಹಾರ್ಪ್ ಕಾಪಾಡಿ ಯಜಮಾನರೇ ಕಾಪಾಡಿ ಎಂದು ಕೂಗಿತು. ಕೂಡಲೇ ರಾಕ್ಷಸ ಎಚ್ಚರಗೊಂಡ. ಜೇಮ್ಸ್ ಹಾರ್ಪ್ನ ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡಿದ. ಕೋಪಗೊಂಡು ಜೇಮ್ಸ್ನ ಹಿಂದೆ ಓಡಿದ. ಜೇಮ್ಸ್ ತುಂಬ ವೇಗವಾಗಿ ಓಡಿ ಓಡಿ ಮರ ಇಳಿದ. ರಾಕ್ಷಸ ಕೂಡ ಮರ ಇಳಿಯಲು ಮುಂದಾದ. ಜೇಮ್ಸ್ ತುಂಬ ವೇಗವಾಗಿ ಇಳಿದು ಮನೆಯಿಂದ ಒಂದು ಕೊಡಲಿಯನ್ನು ತಂದ. ಅವನು ಮರವನ್ನು ಕಡಿಯಲು ಪ್ರಾರಂಭಿಸಿದ. ಮರ ಮುರಿದು ರಾಕ್ಷಸ ಕೆಳಗೆ ಬಿದ್ದ. ಅವನ ಮೇಲೆ ಮರ ಉರುಳಿ ಬಿದ್ದಿತು. ಇದನ್ನೆಲ್ಲ ನೋಡಿ ಜೇಮ್ಸ್ನ ಅಮ್ಮ ಗಾಬರಿಗೊಂಡರು. ಜೇಮ್ಸ್ನ ಹತ್ತಿರ ಬಂದು ಅವನನ್ನು ತಬ್ಬಿಕೊಂಡರು. ನಾನು ನಿನಗೆ ಕದಿಯಲು ಬಿಡಬಾರದಿತ್ತು. ನಿನ್ನನ್ನು ನಾನು ಮೊದಲೇ ತಡೆದಿದ್ದರೆ ಈ ಅಪಾಯವಾಗುತ್ತಿರಲಿಲ್ಲ. ನಿನ್ನ ಜೀವಕ್ಕೆ ಆಪತ್ತು ಬಂದು ಬಿಟ್ಟಿತ್ತು. ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದು ಅತ್ತರು. ಜೇಮ್ಸ್ ಅಮ್ಮನಿಗೆ ನಾನು ಇನ್ನು ಮುಂದೆ ಯಾವುದೇ ಅಡ್ಡದಾರಿ ಹಿಡಿಯುವುದಿಲ್ಲ, ಕಷ್ಟಪಟ್ಟು ದುಡಿಯುತ್ತೇನೆ ಎಂದು ಮಾತು ಕೊಟ್ಟನು. ಅವರು ಶ್ರೀಮಂತರಾಗಿ ಸಂತೋಷದಿಂದ ಬಾಳಿ ಬದುಕಿದರು. ನೋಡಿದ್ರ ಮಕ್ಕಳೇ, ಜೇಮ್ಸ್ ಮತ್ತು ಮ್ಯಾಜಿಕಲ್ ಸೀಡ್ಸ್ನ ಕತೆ. ಇನ್ನೂ ಇಂತಹ ಸುಂದರ ಕತೆಗಳನ್ನು ನೋಡಬೇಕು, ಕೇಳಬೇಕು ಅಂದರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.